ಮಿಥುನರೇ, ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಚತುರತನ, ಸಂವಹನ ಸಾಮರ್ಥ್ಯ ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನಸ್ಸು ಕೆಲವೊಮ್ಮೆ ಗೊಂದಲ, ಆತಂಕದಿಂದ ತುಂಬಬಹುದು, ಆದರೆ ಗ್ರಹಗಳ ಪ್ರಭಾವದಿಂದ ನೀವು ನಿಮ್ಮ ಗುರಿಗಳನ್ನು ಸುಲಭವಾಗಿ ಕಂಡು ಮುಂದೆ ಹೋಗಬಹುದು. ನಿಮ್ಮ ಬುದ್ಧಿ, ಚುಟುಕು ಚಿಂತನೆ ಮತ್ತು ಯೋಗ್ಯ ನಿರ್ಧಾರವು ನಿಮ್ಮ ಸಾಧನೆಗೆ ನೆರವಾಗುತ್ತದೆ. ಉದ್ಯೋಗ, ಖಾಸಗಿ ಕೆಲಸದವರು, ಈ ತಿಂಗಳಲ್ಲಿ ಬುಧ ಗ್ರಹ 10ನೇ ಭಾವದಲ್ಲಿ ಇರುವುದರಿಂದ ಕೆಲಸದಲ್ಲಿ ಚತುರತನ, ಯೋಜನೆ ಮತ್ತು ಉತ್ತಮ ನಿರ್ಧಾರ ಸಾಮರ್ಥ್ಯ ಹೆಚ್ಚುತ್ತದೆ. ಗುರು ಗ್ರಹ 6ನೇ ಭಾವದಲ್ಲಿ ಮಾರ್ಗದರ್ಶನ, ಸಹೋದ್ಯೋಗಿಗಳ ಬೆಂಬಲ ಮತ್ತು ಹೊಸ ಅವಕಾಶಗಳತ್ತ ದಾರಿ ತೋರುತ್ತದೆ. ಕೆಲವೊಮ್ಮೆ ಕಾರ್ಯಭಾರ ಮತ್ತು ಒತ್ತಡ ಕಾಣಬಹುದು, ಆದರೆ ಮನಃಶಾಂತಿ ಮತ್ತು ನಿಯಮಿತ ಪರಿಶ್ರಮದಿಂದ ಎಲ್ಲವೂ ಸಮಾಧಾನವಾಗುತ್ತದೆ. ವ್ಯವಹಾರ, ಉದ್ಯಮಿಗಳು, ಶುಕ್ರ ಗ್ರಹ 2ನೇ ಭಾವದಲ್ಲಿ ಗ್ರಾಹಕರಿಗೆ ಆಕರ್ಷಣೆ, ನಂಬಿಕೆಯಾದ ಒಪ್ಪಂದಗಳು ಮತ್ತು ಹಣಕಾಸಿನ ಲಾಭ ತರಲಿದೆ. ಮಂಗಳ ಗ್ರಹ 7ನೇ ಭಾವದಲ್ಲಿ ತಾತ್ಕಾಲಿಕ ಸವಾಲುಗಳನ್ನು ತರಬಹುದು, ಆದರೆ ಸವಾಲುಗಳನ್ನು ನಿಭಾಯಿಸುವ ಶಕ್ತಿಯು ನಿಮ್ಮಲ್ಲಿ ಇದೆ. ಹೊಸ ಪ್ರಾಜೆಕ್ಟ್ ಅಥವಾ ಸಹಭಾಗಿತ್ವದಲ್ಲಿ ಯೋಗ್ಯ ನಿರ್ಧಾರದಿಂದ ಲಾಭ ಸಿಗುತ್ತದೆ. ಸೃಜನಶೀಲರು, ಚಾನೆಲ್ ನಿರ್ವಾಹಕರು, ಗುರು ಗ್ರಹ 3ನೇ ಭಾವದಲ್ಲಿ ಹೊಸ ಐಡಿಯಾಗಳಿಗೆ ಮಾರ್ಗ ತೋರುತ್ತದೆ. ಬುಧ ಗ್ರಹ 5ನೇ ಭಾವದಲ್ಲಿ ಸಂವಹನ, ಕ್ರಿಯೇಟಿವಿಟಿ ಮತ್ತು ಕಮ್ಯುನಿಟಿ ಬಾಂಡಿಂಗ್ ಹೆಚ್ಚಿಸುತ್ತದೆ. ನಿಮ್ಮ ಚಾನೆಲ್ ಅಥವಾ ಕಂಟೆಂಟ್ ಹೆಚ್ಚು ಜನರ ಗಮನ ಸೆಳೆಯುತ್ತದೆ. ಸಹಯೋಗ ಮತ್ತು ಹೊಸ ಸಹಭಾಗಿತ್ವಗಳು ಲಾಭಕರವಾಗುತ್ತವೆ. ಹಣ, ಆರ್ಥಿಕ ಸ್ಥಿತಿ, ಬುಧ ಗ್ರಹ 2ನೇ ಭಾವದಲ್ಲಿ ಹಣದ ಯೋಜನೆ, ಖರ್ಚು ಮತ್ತು ಹೂಡಿಕೆ ನಿರ್ವಹಣೆಗೆ ಸಹಾಯ ಮಾಡುತ್ತದೆ. ಚಂದ್ರ ಗ್ರಹ 12ನೇ ಭಾವದಲ್ಲಿ ಕೆಲವೊಮ್ಮೆ ತಾತ್ಕಾಲಿಕ ಅನಿಶ್ಚಿತತೆ ತರಬಹುದು. ನಿಖರ ನಿರ್ಧಾರದಿಂದ ಹಣಕಾಸಿನ ಸ್ಥಿರತೆ ಸಾಧಿಸಬಹುದು. ಪ್ರೀತಿ, ಕುಟುಂಬ ಸಂಬಂಧಗಳು, ಶುಕ್ರ ಗ್ರಹ 7ನೇ ಭಾವದಲ್ಲಿ ಬಾಂಧವ್ಯ, ಪ್ರೀತಿ, ಕುಟುಂಬ ಸಂಬಂಧ ಸುಧಾರಿಸುತ್ತದೆ. ಶನಿ ಗ್ರಹ ಕೆಲವೊಮ್ಮೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತರಬಹುದು. ಸ್ಪಷ್ಟ ಸಂವಹನ, ಪ್ರಾಮಾಣಿಕತೆ ಮತ್ತು ಸಹಾನುಭೂತಿ ಸಂಬಂಧಗಳ ಸ್ಥಿರತೆಯನ್ನು ತರಲಿದೆ. ಆರೋಗ್ಯ, ಮಂಗಳ ಗ್ರಹ 1ನೇ ಭಾವದಲ್ಲಿ ಶಕ್ತಿ ಮತ್ತು ದೈಹಿಕ ಚಟುವಟಿಕೆ ಮೇಲೆ ಪ್ರಭಾವ ಬೀರುತ್ತದೆ. ಒತ್ತಡ, ನಿದ್ದೆ ಸಮಸ್ಯೆಗಳು, ತಲೆನೋವು ಕಾಣಬಹುದು. ಯೋಗ, ಧ್ಯಾನ, ಸರಿಯಾದ ಆಹಾರ ಮತ್ತು ವಿಶ್ರಾಂತಿ ಮುಖ್ಯ. ನವೆಂಬರ್ ತಿಂಗಳ ಉತ್ತಮ ರತ್ನ, ಪರ್ಚೂರ್ಣ, ಪಚ್ಚದ ಜೇಡ. ಏಕೆ? ಚತುರತನ, ಧೈರ್ಯ, ಸಂವಹನ ಸಾಮರ್ಥ್ಯ ಮತ್ತು ಸೃಜನಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು. ಫಲ, ಹೊಸ ಅವಕಾಶಗಳನ್ನು ಧೈರ್ಯದಿಂದ ಸ್ವೀಕರಿಸುವ ಶಕ್ತಿ, ಮನಃಶಾಂತಿ, ಹಣಕಾಸಿನ ಲಾಭ, ಸಂಬಂಧಗಳ ಸುಧಾರಣೆ. ನಿಮ್ಮ ಬುದ್ಧಿ, ಪರಿಶ್ರಮ ಮತ್ತು ಚತುರತನದ ಶಕ್ತಿಯನ್ನು ನಂಬಿ ಧೈರ್ಯದಿಂದ ಹೆಜ್ಜೆ ಇಡಿ. ನಿಮ್ಮ ಒಳಬಲ ನಿಮ್ಮ ದಾರಿಗೆ ಬೆಳಕು ತರುತ್ತದೆ.